ನೀವು ಹೇಳಿ ಸರ್, ಈಗ ಪಿಕ್ಚರ್ ನೋಡ್ಕೊಂಡ್ರೆ ಏನು ಅನಿಸ್ತು? ಬನ್ನಿ ಬನ್ನಿ ಬನ್ನಿ, ಏನ್ರಿ ಬಿಟ್ಟು ಹೇಳಿ, ಪಕ್ಕ ಬನ್ನಿ ಸರ್, ಎಂತ ಬನ್ನಿ ಬನ್ನಿ ಸರ್. ಸಿನಿಮಾ ಭಾಳ ಚೆನ್ನಾಗಿದೆ, ಐತಿಹಾಸಿಕ ಮಹತ್ವ ಸಾರುವಂಥ ಸಿನಿಮಾ ಒಂದು. ಸಿನಿಮಾದ ಪ್ರಾರಂಭದಿಂದ ಅಂತ್ಯ ತನಕ ಎಲ್ಲೂ ಕೂಡ ಬೇಸರ ಆಗುವಂಥ ಯಾವ ಸಂಘಟನೆಯೂ ಇಲ್ಲ. ಅಂದರೆ ತುಂಬ ದುಃಖ ತರುವಂಥದ್ದು, ತುಂಬ ಖುಷಿ ಕೊಡುವಂಥದ್ದು ಏನೂ ಇಲ್ಲ. ವಾಸ್ತವವನ್ನು, ರಿಯಾಲಿಟಿಯನ್ನು ಸರಿಯಾಗಿ ಸಿನಿಮಾದುದ್ದಕ್ಕೂ ಹೇಳ್ತಾ ಬಂದಿದ್ದಾರೆ. ಬರಗು ರಾಮಚಂದ್ರಪ್ಪರದು ಒಳ್ಳೆ ಸಾಹಿತ್ಯ, ಸಂಗೀತ ಚೆನ್ನಾಗಿದೆ. ಥ್ಯಾಂಕ್ ಯು. ಹೇಳಿ ಹಿಂಗೆ ಬರ್ತಿದೆ ಶಿಲ್ಪ, ನೀವು ಬೈಟ್ ತಗೊಂಡು ಹಿಂಗೆ ಮಾತಾಡಿ. ಹೇಳ ಹೇಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಮೂಲ್ಯ ಮೈಸೂರು. ಇವತ್ತು ಸ್ವಪ್ನ ಮಂಟಪ ಚಿತ್ರಕ್ಕೆ ನಾನು ಬಂದಿದ್ದೆ. ಹಾಗೆ ನಾನು ಕೂಡ ಒಂದು ಸಾಂಗ್ ಹಾಡಿದ್ದೀನಿ, ಪ್ರೇಮವೇ ಪ್ರೇಮವೇ ಅಂತ. ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಈಗಿನ ಆಧುನಿಕ ಲೈಫ್ ಸ್ಟೈಲ್ ನಮ್ಮ ಮೇಲಿದೆ. ಇದರಲ್ಲಿ ಈ ಥರ ಮೂವಿಗಳು ಇನ್ನೂ ಹೆಚ್ಚಾಗಿ ಬರಬೇಕು. ಯಾಕಂದರೆ ತುಂಬ ಮೌಲ್ಯ ಮತ್ತು ಒಂದು ಮೂವಿಯ ಮುಖಾಂತರ ಒಂದು ಹೆರಿಟೇಜ್ ಬಗ್ಗೆ ಆಗಲಿ, ಮತ್ತು ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಅಂತ ಹೇಳ್ತೀವಲ್ಲ, ಆ ಮೆಸೇಜ್ನ ಕೊಟ್ಟಿದೆ. ತುಂಬ ಖುಷಿಯಾಗಿದೆ. ಇದು ನನ್ನ ಡೆಬ್ಯೂ ಸಿಂಗಿಂಗ್, ಪ್ಲೇಬ್ಯಾಕ್ ಸಿಂಗರ್ ಆಗಿ ಶಮಿತಾ ಮ್ಯಾಮ್ ಅವರು ಮ್ಯೂಸಿಕ್ ಮಾಡಿದರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಹರ್. ಎಲ್ಲರೂ ಮೂವಿ ನೋಡಬೇಕು ಥಿಯೇಟರ್ಸಲ್ಲಿ ಅಂತ ಕೇಳ್ಕೊತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂದರೆ ಇಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಬರಹದ ಮುಖಾಂತರ, ಈ ಸ್ವಪ್ನ ಮಂಟಪನ ರೂಪಕದ ಮುಖಾಂತರ ಹೆಣ್ಣಿನ ಭಾವನೆಗಳನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಮೂವಿ, ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಜೊತೆ ಬಂದು ತುಂಬ ನೋಡ್ಬೋದು. ನೆಕ್ಸ್ಟು ಫ್ಯಾಮಿಲಿ ಜೊತೆ ಬರ್ತೀವಿ. ಸಿನಿಮಾ ಏನನ್ನಿಸ್ತು ಮೇಡಮ್? ಬರಗೂರು ರಾಮಚಂದ್ರಪ್ಪನವರ ಕಾದಂಬರಿಯನ್ನು ಆಧರಿಸಿದಂತಹ ಈ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಸಂಭಾಷಣೆ ಇರ್ಬೋದು, ಚಿತ್ರಕಥೆ ಇರ್ಬೋದು, ಗೀತೆಗಳಿರ್ಬೋದು, ಎಲ್ಲವೂ ಕೂಡ, ಮತ್ತು ಅವರ ನಿರ್ದೇಶನವೂ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದು ಒಂದು ಹಳ್ಳಿಗಾಡಿನ ಒಂದು ಕಥಾವಸ್ತುವನ್ನು ಇಟ್ಕೊಂಡು ಪಾರಂಪರಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪ್ರಕೃತಿ ರಕ್ಷಣೆ ಆಗಿರ್ಬೋದು, ಮತ್ತು ಹೆಣ್ಣಿನ ರಕ್ಷಣೆ ಆಗಿರ್ಬೋದು, ಇವೆಲ್ಲವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಮತ್ತು ಒಂದು ಹೆಣ್ಣಿನ ಮಿಡಿತ ಇದೆ ಈ ಸಿನಿಮಾದಲ್ಲಿ. ಮತ್ತು ರಕ್ಷಣೆ ಮಾಡ್ತಕ್ಕಂಥದ್ದು, ಪಾರಂಪರಿಕ ಸ್ಥಳಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಈ ಪ್ರಸ್ತುತ ಸಂದರ್ಭಕ್ಕೆ ನಾನಿದು ಔಚಿತ್ಯಪೂರ್ಣ ಅಂತೇಳಿ ನಾನು ಭಾವಿಸ್ತೇನೆ. ಎಷ್ಟೊಂದು ಸ್ಮಾರಕಗಳು ಈಗೆಲ್ಲ ಕಡಿಮೆ ಹೋಗ್ತಾ ಇದೆ, ಸಂಘಟನೆ ಕಡಿಮೆ ಆಗ್ತಾ ಇದೆ, ಹೋರಾಟಗಳು ಕಡಿಮೆ ಆಗ್ತಿದೆ, ಗುರಿ ಮುಟ್ಟುವಂಥದ್ದು. ಇವೆಲ್ಲವನ್ನೂ ಇಟ್ಟುಕೊಂಡು ಅಣ್ಣ ರಾಮಚಂದ್ರಪ್ಪ ಅವರು ಅದ್ಭುತವಾದ ಕಾದಂಬರಿಯನ್ನು ಮಾಡಿದ್ದಾರೆ. ಅಂತಹ ಒಂದು ಕಾದಂಬರಿಯನ್ನು, ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾದಂಬರಿಯನ್ನು ಮೈಸೂರಿನ ಬಾಬುರವರು ಇಟ್ಕೊಂಡು ಈ ಸಿನಿಮಾ ಮಾಡಿರೋದು, ನಿರ್ಮಾಪಕರಾಗಿರತಕ್ಕಂಥದ್ದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಮತ್ತು ವಿಜಯ ರಾಘವೇಂದ್ರ ಅವ್ರದ್ದು ನಟನೆ ಆಗಿರ್ಬೋದು, ನಾಯಕಿ ನಟನೆ ಆಗಿರ್ಬೋದು, ಬಹಳ ಅದ್ಭುತವಾಗಿ ಮೂಡಿದೆ. ಅದರಲ್ಲೂ ಗೀತೆಗಳಂತೂ ಅರ್ಥಪೂರ್ಣವಾಗಿವೆ ಮತ್ತು ಅರ್ಥಗರ್ಭಿತವಾಗಿವೆ ಕೂಡ. ಹಾಗಾಗಿ ಈ ಸಿನಿಮಾ ಬಹಳ ಅದ್ಭುತ ಅಂತೇಳಿ ನಾನು ಭಾವಿಸ್ತೀನಿ. ಇಡೀ ಕುಟುಂಬ ಮತ್ತು ಸಮಾಜ ನೋಡುವಂತಹ ಒಂದು ಸಿನಿಮಾ ಇದಾಗಿದೆ. ಇಂಥ ಸಿನಿಮಾ, ಇಂಥ ಕಾದಂಬರಿ ಮತ್ತಷ್ಟು ಅಣ್ಣನಿಂದ, ರಾಮಚಂದ್ರಪ್ಪ ಅವರಿಂದ ಬರಲಿ. ಮತ್ತು ಇಂಥ ಸಿನಿಮಾಗಳನ್ನು ಮೈಸೂರು ಬಾಬು ಅವರು ಮತ್ತಷ್ಟು ಮಾಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಕನ್ನಡ ಮೂವಿ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ. ತುಂಬ ಇಷ್ಟ ಆಯಿತು. ಒಳ್ಳೆ ಕತೆ ತುಂಬ ಇಷ್ಟ ಆಯಿತು. ಮತ್ತು ಕ್ಯಾರೆಕ್ಟರ್ಸು ವಿಜಯ ರಾಘವೇಂದ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮು ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ಜನ ಬಂದು ತುಂಬ ಚೆನ್ನಾಗಿ ನೋಡಲಿ ಅಂತ ನಾವು ಆಶಿಸ್ತೀವಿ. ಓಕೆ, ಹೇಳಿ ಬಿಜಿ. ಪಿಕ್ಚರ್ ಭಾಳ ಚೆನ್ನಾಗಿದೆ. ಹೀರೋಯಿನ್ ಮತ್ತು ನಿಂತಂಥ ಹೀರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ಮಾರಲಾಗಿದೆ. ಪಿಕ್ಚರು ಸಾರ್ವಜನಿಕ ನೋಡಲಿಕ್ಕೆ ತುಂಬ ಅನುಕೂಲ ಇದೆ. ಇದು ಈ ರೀತಿ ಪಿಕ್ಚರು ಭಾಳ ಚೆನ್ನಾಗಿದೆ. ಮುಂದೆ ಇದೇ ರೀತಿ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಇದು ಮಾಡ್ತೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಬಂದು ನೋಡಿ, ಸಹಕರಿಸಿ.